ಏನೋ ಇದೇ ಕಾಲ್ತುಳಿತ ಪ್ರಕರಣಕ್ಕೆ ಬೆಂಗಳೂರು ಕಮಿಷನರ್ ತಲೆದಂಡ ಆಯ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಟಿ ರವಿ ಮಾಜಿ MLA ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಸಂಭ್ರಮ ಪಡಬೇಕಿರ್ಲಿಲ್ಲ ಈ ಪ್ರಕರಣಕ್ಕೆ. ಯೋಜನಾಬದ್ಧವಾಗಿ ಆಯೋಜನೆ ಮಾಡಿಲ್ಲ. ತಲೆದಂಡ ಯಾರದ್ದಾಗ್ಬೇಕಿತ್ತು ಹೇಳಿ? ಆಯೋಜನೆ ಆಮಂತ್ರಿಸಿದವರದ್ದಾಗ್ಬೇಕಿತ್ತು. ಪೊಲೀಸರು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಾ? ಕರೆದಿದ್ಯಾರು? ಯಾರು ಕರೆದಿದ್ದು? ಇದಕ್ಕೆ ವಿಧಾನಸೌಧದಲ್ಲಿ ಆಯೋಜಿಸಿದ್ದು ಪೊಲೀಸ್ ಕಮಿಷನರ್ ಅವ್ರ ತಲೆ ಉಳಿಸ್ಕೊಳ್ಳೋಕೆ ಪೊಲೀಸರ ಬಲಿ ತೆಗೆದುಕೊಳ್ತಾ ಇದ್ದಾರೆ. ನನ್ನ ಮಾಹಿತಿ ಪೊಲೀಸರು ಬೇಡ ಅಂತ ಹೇಳಿದ್ರು. ಆದ್ರೂ ಅಂದ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇಂತಹ ಕಾರ್ಯಕ್ರಮಗಳು ಇಷ್ಟೊಂದು ಅರ್ಜೆಂಟ್ ಆಗಿ ಬೇಡ ಅಂತ ಹೇಳಿದ್ರು ಪೊಲೀಸರು. ಆದ್ರೂ ದಬ್ಬಾಳಿಕೆ ಮಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅಂತ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಆಮಂತ್ರಿಸಿದವರು ತಲೆದಂಡ ಆಗಬೇಕು. ಪೊಲೀಸ್ ಅಧಿಕಾರಿಗಳು ಆಮಂತ್ರಿಸಿದ್ದು, ಪೊಲೀಸ್ ಅಧಿಕಾರಿಗಳು ಆಯೋಜನೆ ಮಾಡಿದ್ದು ತಲೆದಂಡ ಆಗಬೇಕು. 11 ಜನರ ಸಾವು ಸಾಮಾನ್ಯ ಸಂಗತಿ ಅಲ್ಲ. ಎಷ್ಟೋ ಜನರ ಮನೆಯ ಆ ಮನೆಯ ಭವಿಷ್ಯನೇ ಹೋಗಿದೆ. ಆ ಮನೆಯ ಭವಿಷ್ಯನೇ ಸಂಪೂರ್ಣವಾಗಿ ಕತ್ತಲನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಇದ್ದು ಒಬ್ಬ ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ದುಡಿತಿದ್ದ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಎಲ್ಲರೂ 15ರಿಂದ 37-38 ವರ್ಷದ ವಯೋಮಿತಿಯವ್ರನ್ನ ನಾವು ಕಳ್ಕೊಂಡಿರೋದು. ದೇಶದ ಆಸ್ತಿ ಅವ್ರನ್ನ ಕಳ್ಕೊಂಡಿದ್ದಾವೆ. ಆಮಂತ್ರಿಸಿದವ್ರು ಯಾರು? ಪೊಲೀಸ್ ಇಲಾಖೆಯವರು ಆಮಂತ್ರಿಸಿದ್ದು, ಆಯೋಜಿಸಿದ್ದು ಪೊಲೀಸ್ ಇಲಾಖೆನ. ವಿಧಾನಸೌಧದಲ್ಲಿ ಆಯೋಜಿಸಿದ್ದು ಪೊಲೀಸ್ ಇಲಾಖೆನ, ಪೊಲೀಸ್ ಕಮಿಷನರ್ ಆಯೋಜಿಸಿದವ್ರು ತಲೆದಂಡ ಆಗಬೇಕಾ ಬೇಡವಾ? ಸಾರ್ವಜನಿಕವಾಗಿ ನೀವೆಲ್ಲ ಇದಕ್ಕೆ ಬನ್ನಿ ಅಂಥೇಳಿ ಕರೆ ಕೊಡೋ ಕೆಲಸನ ಮಾಡಿದವರು ತಲೆದಂಡ ಆಗಬೇಕಾ ಬೇಡವಾ? ಅವರ ತಲೆ ಉಳಿಸೋದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಲಿ ತಗೋತೀರಿ ನೀವು? ನನಗಿರೋ ಮಾಹಿತಿ, ಪೊಲೀಸ್ ವರಿಷ್ಠಾಧಿಕಾರಿಗಳು ಇನ್ನೂ ಒಂದು ದಿನ ಸಮಯ ಕೊಡಿ, ವ್ಯವಸ್ಥಿತವಾಗಿ ಆಯೋಜನೆ ಮಾಡೋಣ, ಈಗ ಕಷ್ಟ ಆಗತ್ತೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮಾಡ್ರಿ ಏನಾಗತ್ತೆ ಅನ್ನುವಂಥ ದಿಮಾಕು, ಅಧಿಕಾರದ ಮದ, ಜನರ ಭಾವನೆಯನ್ನು ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಬೇಕು ಅನ್ನುವಂಥ, ಬಳಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಇವೆಲ್ಲ ತಾತ್ಕಾಲಿಕವಾಗಿರುವಂಥ ಪ್ರಚೋದನೆಗಳು. ಇವೆಲ್ಲ ಲಾಂಗ್ ಟರ್ಮ್ ಇರಲ್ಲ. ಇವೆಲ್ಲ ಲಾಂಗ್ ಟರ್ಮ್ ಜನರ ಮನಸ್ಸಲ್ಲಿ ಉಳಿಯಲ್ಲ. ನಾಳೆ RCB 2 ಮ್ಯಾಚ್ ಸೋತ್ರೆ ಇವರೇ ಬೈಕೊಂಡು ಓಡಾಡ್ತಾರೆ. ಯಾರನ್ನು ಹೀರೋ ಅಂತ ಪರಿಗಣಿಸಿರ್ತಾರೆ. ಈಗ ನಾನು ನೋಡಿದ್ದೀನಿ, ರವಿಶಾಸ್ತ್ರಿ ಹೀರೋ ಅಂತಿದ್ರು. ರವಿಶಾಸ್ತ್ರಿ ಕಂಟಿನ್ಯೂ ವಿಫಲ ಆಗ್ತಿದ್ದಂಗೆ ಅವ್ನು ನೋಡೋರು ಬೈಯಕ್ಕೆ ಶುರುವಾಗೋದು. ಇವೆಲ್ಲ ಹಾಗೆ ತಾತ್ಕಾಲಿಕವಾಗಿರೋ ಎಮೋಷನ್ಸು, ಪರ್ಮನೆಂಟ್ ಇರಲ್ಲ ಇವು ಯಾವುದೂ. ಆಮಂತ್ರಿಸಿದವರು ತಲೆದಂಡ ಆಗಬೇಕು. ಪೊಲೀಸ್ ಅಧಿಕಾರಿಗಳು ಆಮಂತ್ರಿಸಿದ್ದು, ಪೊಲೀಸ್ ಅಧಿಕಾರಿಗಳು ಆಯೋಜನೆ ಮಾಡಿದ್ದು ತಲೆದಂಡ ಆಗಬೇಕು. 11 ಜನರ ಸಾವು ಸಾಮಾನ್ಯ ಸಂಗತಿ ಅಲ್ಲ. ಎಷ್ಟೋ ಜನರ ಮನೆಯ ಆ ಮನೆಯ ಭವಿಷ್ಯನೇ ಹೋಗಿದೆ. ಆ ಮನೆಯ ಭವಿಷ್ಯನೇ